ಇನ್ನೇನು ಅರ್ಜುನ್ ಮತ್ತೆ ನಿಧಿ ಮದುವೆ ಆಗ್ಬೇಕಾಗಿರುತ್ತೆ. ಆ ಒಂದು ಟೈಮ್ ನಲ್ಲಿ ಬಂದು ತಡೆಯೋದೇ ನಿತ್ಯ. ಇದನ್ನಂತೂ ಯಾರು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಒಟ್ಟಾರೆ ಜನರು ಆಸೆ ಪಡುತ್ತಿದ್ದು ಈಗ ನೆರವೇರ್ತಾ ಇದೆ. ಕರ್ಣ ಮತ್ತೆ ನಿಧಿಯ ಮದುವೆ ಆಗುವಂತ ಒಂದು ಟೈಮ್ ಬಂದೇ ಬಿಡ್ತು. ಹೌದು, ನಿತ್ಯ ಎಲ್ಲಾ ಸತ್ಯವನ್ನ ಮನೆಯವ್ರಿಗೆ ತಿಳಿಸಿದಂತ ಟೈಮಲ್ಲಿ ಮನೆಯವರು ಕಂಪ್ಲೀಟ್ ಆಗಿ ಶಾಕ್ ಆಗ್ತಾರೆ. ನಿಧಿ ಮತ್ತೆ ಕರ್ಣ 3 ವರ್ಷದಿಂದ ಲವ್ ಮಾಡ್ತಾ ಇದ್ದಾರೆ. ಸೊ ಒಂದು ವಿಚಾರ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ. ನನಗೂ ಕೂಡ ಒಂದು ಸತ್ಯ ಗೊತ್ತಿರಲಿಲ್ಲ, ಮುಚ್ಚಿಟ್ಟಿದ್ರು. ಅದಕ್ಕೆ ಕಾರಣ ಮನೆಯವರಿಗೋಸ್ಕರ, ನನಗೋಸ್ಕರ. ನನ್ನ ಹೊಟ್ಟೆಯಲ್ಲಿ ಮಗು ಇತ್ತು, ಅದಕ್ಕೆ ತೇಜಸ್ ಕಾರಣ. ನನಗೆ ಕರ್ಣ ತಾಳಿ ಕಟ್ಟೇ ಇಲ್ಲ, ಕರ್ಣ ನನ್ನ ಗಂಡ ಅಲ್ವೇ ಅಲ್ಲ ಅಂತ ಮನೆಯವ್ರಿಗೆ ಹೇಳಿದಂತ ಟೈಮಲ್ಲಿ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕ್ ಆಗ್ಬಿಡುತ್ತೆ. ಸೊ ಒಟ್ಟಾರೆ ಈಗ ನೋಡಿದ್ರೆ ಕರ್ಣ ಮತ್ತೆ ನಿಧಿ ಮದುವೆ ಆಗುವಂತ ಒಂದು ಟೈಮ್ ಬೇಗ ಬಂದೇ ಬಿಡ್ತು. ಆ ಕಡೆ ಅರ್ಜುನ್ಗೂ ಕೂಡ ಆಶ್ಚರ್ಯ ಆದ್ರೂ ಕೂಡ ನಂತರದಲ್ಲಿ ಸಮಾಧಾನ ತೆಗೆದುಕೊಂಡು ಕರ್ಣ ಮತ್ತೆ ನಿಧಿಯನ್ನ ಒಂದ್ ಮಾಡೋಕೆ ಅರ್ಜುನ್ ಕೂಡ ಸಹಾಯವನ್ನ ಮಾಡುವಂತದ್ದು. ಮನೆಯವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯ ಪಟ್ರೆ. ಮತ್ತೆ ಮೇನ್ ಆಗಿ ರಮೇಶ್ ಅವರು ಇದನ್ನೆಲ್ಲ ತಡಿಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟರು. ಕರ್ಣ ಮತ್ತೆ ನಿಧಿ ಯಾವುದೇ ಕಾರಣಕ್ಕೂ ಮದುವೆ ಆಗ್ಬಾರ್ದು ಅಂತ ಇದ್ ಮಾಡಿದ್ರು. ಮತ್ತೆ ಅರ್ಜುನ್ನ ಮದುವೆ ಮಾಡಿಸೋಕೆನೆ ಅರ್ಜುನ್ನ ಮನೆಗೆ ಕರೆಸಿದ್ದು. ನಿಧಿ ಮತ್ತೆ ಅರ್ಜುನ್ ಮದುವೆ ಆಗ್ಲೇಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟಂತ ರಮೇಶ್ ಈಗ ಸದ್ಯಕ್ಕೆ ಮತ್ತೊಮ್ಮೆ ಫೇಲ್ಯೂರ್ ಆಗೋಯ್ತು. ಆತನ ಒಂದು ಪ್ಲಾನ್ ಎಲ್ಲವೂ ಕೂಡ ವರ್ಕೌಟ್ ಆಗ್ಲಿಲ್ಲ. ಈಗ ನಿಧಿ ಮತ್ತೆ ಕರ್ಣ ಮತ್ತೊಮ್ಮೆ ಒಂದಾಗ್ತಾ ಇದ್ದಾರೆ. ಲವ್ ಮಾಡ್ತಾ ಇದ್ರು, ಈಗ ಮದುವೆ ಆಗ್ತಾ ಇದ್ರೆ ಎಲ್ಲರ ಒಂದು ಸಮ್ಮುಖದಲ್ಲಿ. ಇದ್ರ ಬಗ್ಗೆ ನೀವೇನಂತೀರಾ? ನೀವು ಕೂಡ ನೋಡ್ತಾ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ.